ಫೈನಲ್ ಆಗಿ ಮೀಶೋದಿಂದ ನನ್ನ ಫಸ್ಟ್ ಪೇಮೆಂಟ್ ನನ್ನ ಕೈಗೆ ಸೇರಿದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಸೊ ನನಗೆ ಪೇಮೆಂಟ್ ಆಗಿ ಸುಮಾರು 5-6 ದಿನವೇ ಆಯಿತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋನ ಮಾಡಿ ಹಾಕಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು ನನ್ನ ಒಂದು ಮೀಶೋದ ಫಸ್ಟ್ ಪೇಮೆಂಟನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಈ ವಿಚಾರವಾಗಿ ನನಗಂತೂ ತುಂಬಾ ಖುಷಿ ಇದೆ. ಸೊ ವೆಲ್ಕಮ್ ಬ್ಯಾಕ್ ಟು ಧನ್ಯ ಲೈಫ್ ಸ್ಟೈಲ್ ವ್ಲಾಗ್. ನಾನು ಧನ್ಯ. ನಿಮ್ಮ ಹತ್ರನೂ ಮೀಶೋ ಆ್ಯಪ್ ಇದ್ದರೆ ನೀವು ಕೂಡ ನನ್ನ ಹಾಗೆ ಕೈ ತುಂಬ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಅದು ಯಾವ ರೀತಿ, ನಾನು ಯಾವ ರೀತಿ ಫಸ್ಟ್ ಪೇಮೆಂಟನ್ನು ರಿಸೀವ್ ಮಾಡಿಕೊಂಡೆ, ಮೀಶೋ ಕ್ರಿಯೇಟರ್ ಕ್ಲಬ್ ನನಗೆ ಯಾವ ರೀತಿ ಯೂಸ್ ಆಯಿತು, ನಾನು ಯಾವ ರೀತಿಯೆಲ್ಲ ಅದನ್ನು ಯೂಸ್ಫುಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೀಶೋ ಕ್ರಿಯೇಟರ್ ಕ್ಲಬ್ನ ನಾನು ಶುರು ಮಾಡಿ 2 ಮಂತ್ಸ್ ಆಗ್ತಾ ಬರ್ತಾ ಇದೆ. ಹತ್ತತ್ರ 2 ಮಂತ್ಸ್ ಅಲ್ಲ, 1.5 ಮಂತ್ ಆಗಿರ್ಬೋದು ಅಷ್ಟೇನೆ. 1.5 ಮಂತಿಗೆ ನಾನು ಒಂದು ಮಿನಿಮಮ್ ಅಮೌಂಟನ್ನು ನಾನು ಅರ್ನ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಆಗಿರುವಂಥ ನಾನೇ ಈ ಮಿನಿಮಮ್ ಅಮೌಂಟನ್ನು ಅರ್ನ್ ಮಾಡಿದ್ದೀನಿ ಅಂದರೆ ವರ್ಷಾನುಗಟ್ಲೆಯಿಂದ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡು ಅದರಲ್ಲಿ ವರ್ಕ್ ಮಾಡ್ತಾ ಇರೋರು ಇನ್ನೆಷ್ಟು ಕಮಿಷನ್ನ ಅರ್ನ್ ಮಾಡಿರ್ಬೋದು ಯೋಚನೆ ಮಾಡಿ. ಇದು ಯಾವುದೇ ರೀತಿ ಫೇಕ್ ಅಂತೂ ಅಲ್ಲ. ಖಂಡಿತವಾಗ್ಲೂ ನಾವು ಪಟ್ಟಿರುವಂಥ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಜನ ವಿಡಿಯೋ ಮಾಡಿ ಹಾಕಿರೋದು ನೋಡಿದ್ದೀನಿ. ಮೀಶೋ ಕ್ರಿಯೇಟರ್ ಕ್ಲಬ್ಬು ಫೇಕು, ಜನರನ್ನ ದಾರಿ ತಪ್ಪಿಸೋಕೆ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಇದರಿಂದ ಅಮೌಂಟ್ ಬರೋದಿಲ್ಲ, ಕೈ ತುಂಬ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದೇ ಸುಳ್ಳು ಅಂತ ವಿಡಿಯೋ ಮಾಡಿ ಹಾಕಿರೋದನ್ನ ನೋಡಿದೆ ನಾನು ರೀಸೆಂಟಾಗಿ. ಸೊ ಬಿಗಿನರ್ಸ್ ಆಗಿರುವಂತಹ ನಾನೇ ಸ್ವಂತ ನನ್ನನ್ನೇ ಎಕ್ಸಾಂಪಲ್ ತಗೊಳ್ಳೋದಾದರೆ ನಾನೇ ಮಿನಿಮಮ್ ಅಮೌಂಟನ್ನು ಅರ್ನ್ ಮಾಡ್ತಿದ್ದೀನಿ ಅಂತ ಅಂದಮೇಲೆ ವರ್ಷಾನುಗಟ್ಲೆಯಿಂದ ಯೂಸ್ ಮಾಡ್ತಾ ಇರೋರು ಎಷ್ಟು ಲಕ್ಷಗಟ್ಟಲೆ ಅದರಿಂದ ಕಮಿಷನ್ನ ಅರ್ನ್ ಮಾಡ್ತಾ ಇರ್ಬೋದು ಯೋಚನೆ ಮಾಡಿ. ಸೊ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಬ್ರ್ಯಾಂಡ್ ಕೊಲಾಬ್ ಆಗಿರ್ಬೋದು, ಇದೆಲ್ಲ ಸುಳ್ಳಾಗಿದ್ದಿದ್ರೆ ದೊಡ್ಡ ಯೂಟ್ಯೂಬರ್ಸ್, ದೊಡ್ಡ ಇನ್ಸ್ಟಾಗ್ರಾಮ್ ಅಕೌಂಟ್ ಅವರು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ರು ಅಲ್ವಾ. ಸೊ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ನೀವು ಅವ್ರ ಮಾತನ್ನ ಕೇಳಿ ದಾರಿ ತಪ್ಪಿಬಿಡಬೇಡಿ. ಯಾವುದೇ ರೀತಿ ಡಿಸಿಷನ್ನ ತೊಗೊಬೇಕು ಅಂದ್ರೂ ಡಿಸಿಷನ್ ಮೇಕರ್ ನಾವೇ ಆಗಿರಬೇಕು. ಸೊ ಇವಾಗ ನನಗೆ ಇಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವೇನಾದರೂ ನಂಬಿ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡು ಅದರಿಂದ ಏನಾದರೂ ನಿಮಗೆ ಅರ್ನಿಂಗ್ಸ್ ಬಂದಾಗ ಮಾತ್ರ ನಿಮಗೆ ಅದ್ರ ಮೇಲೆ ನಂಬಿಕೆ ಬರುತ್ತೆ. ಇವಾಗ ಯೂಟ್ಯೂಬ್ ಚಾನಲ್ನ ನಾವು ಯಾಕೆ ಓಪನ್ ಮಾಡ್ಕೊಳ್ತೀವಿ, ಈಗ ಹೌಸ್ ವೈಫ್ಸ್ ಆಗಿರ್ಬೋದು, ಯೂಟ್ಯೂಬಲ್ಲಿ ನಮಗಿರುವಂಥ ಕಲೆಗಳನ್ನ, ನಮಗಿರುವಂಥ ಒಂದು ಟ್ಯಾಲೆಂಟನ್ನು ಶೋ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ತೀವಿ. ಸೊ ಯೂಟ್ಯೂಬ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಗೊತ್ತೇ ಇರುತ್ತೆ. ಫಸ್ಟ್ಗೆ 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಆಮೇಲೆ ಮಾನಿಟೈಸೇಷನ್ ಅಪ್ಲೈ ಮಾಡಲಿಕ್ಕೆ ನಮ್ಮ ಚಾನಲಲ್ಲಿ ಯಾವುದೇ ರೀತಿ ಮಾನಿಟೈಸೇಷನ್ ರೂಲ್ಸ್ಗಳಿಗೆ ವಿರುದ್ಧವಾಗಿ ಯಾವುದೇ ಥರ ಕೆಲಸಗಳನ್ನ ನಾವು ಮಾಡಿರ್ಬೋದು. ಇಷ್ಟೆಲ್ಲ ರೂಲ್ಸ್ ಇದೆ ಅಲ್ವಾ. ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ನಮಗೆ ಕಮಿಷನ್ ಅರ್ನ್ ಆಗಬೇಕು ಅಂದರೆ ಅದಕ್ಕೆ ಆದಂತಹ ಒಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಯಾವುದೇ ಥರ ಅರ್ನಿಂಗ್ಸ್ ಆಗಬೇಕು ಅಂದರೂ ಕಷ್ಟಪಡದೆ ಯಾವುದೇ ಥರ ಅರ್ನಿಂಗ್ಸ್ ಕೈಗೆ ಸಿಗ್ಬಿಡೋದಿಲ್ಲ ಯಾರಿಗೂ ಕೂಡ. ಮಿನಿಮಮ್ ನಾವು ಎಫರ್ಟನ್ನು ಹಾಕಿದಾಗ ಮಾತ್ರನೇ ನಮಗೆ ಅದರಿಂದ ಅರ್ನಿಂಗ್ಸ್ ಆಗೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದರಿಂದ ನನಗಂತೂ ಅರ್ನಿಂಗ್ಸ್ ಆಗ್ತಿರೋದಂತೂ ನಿಜ. ನೀವು ನಂಬಿದ್ರು ಬಿಟ್ಟರು ಸತ್ಯ. ಬೇಕಾದರೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಸೈಡಲ್ಲಿ, ನೀವು ಚೆಕ್ ಮಾಡ್ಕೊಳ್ಬೋದು. ಜಸ್ಟ್ 7 ಡೇಸ್ಗೆ ನನಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಹೇಳಿಬಿಟ್ಟು. ಇದನ್ನು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಲಿಕ್ಕೆ ನಾನು ಯಾರ್ದು ಸಜೆಷನ್ನ ತೊಗೊಂಡಿಲ್ಲ, ಮಾಡಲಾ ಬೇಡವಾ ಅಂತ ಎರಡೆರಡು ಮೈಂಡ್ಸೆಟ್ ಇಟ್ಕೊಂಡಿಲ್ಲ. ನಾನೇ ಓನಾಗೆ ಅದನ್ನು ಏನು, ಅದು ಮೀಶೋ ಕ್ರಿಯೇಟರ್ ಕ್ಲಬ್ ಏನು, ಯಾವ ಥರ ವರ್ಕ್ ಆಗುತ್ತೆ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ಸ್ವಂತ ನಾನೇ ಸರ್ಚ್ ಮಾಡಿ ತಿಳ್ಕೊಂಡು ಆನಂತರ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡ್ತಾ ಇರುವಂಥದ್ದು. ಸೊ ಯಾವುದೇ ಆಗಲಿ ಸಜೆಷನ್ನ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಸೊ ಡಿಸಿಷನ್ನ ಅವ್ರ ಕೈಗೆ ಕೊಟ್ಬಿಡ್ಬೇಡಿ. ಓಪನ್ ಮಾಡೋದಾ ಬೇಡವಾ, ಏನು ಮಾಡೋದು ಎತ್ತ ಅಂತ. ಈಗ ಯೂಟ್ಯೂಬ್ ಚಾನಲ್ನ ಯಾಕೆ ಓಪನ್ ಮಾಡ್ತೀವಿ ಹೇಳಿ, ಅದರಿಂದ ನಮಗೆ ಇರುವಂಥ ಟ್ಯಾಲೆಂಟನ್ನು ನಾವು ತೋರಿಸಿ ನಮಗೆ ಅದರಿಂದ ಅರ್ನಿಂಗ್ಸ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಶುರು ಮಾಡ್ತೀವಿ ಅಲ್ವಾ. ಯೂಟ್ಯೂಬಿಂದ ಅರ್ನಿಂಗ್ಸೇ ಆಗಲಿಲ್ಲ ಅಂತಂದಮೇಲೆ ಯೂಟ್ಯೂಬ್ ಚಾನಲ್ ಯಾಕೆ ಮಾಡ್ತೀವಿ ಹೇಳಿ. ಅದೇ ಥರ ಮೀಶೋ ಕ್ರಿಯೇಟರ್ ಕ್ಲಬ್ ಆ್ಯಪನ್ನು ಕೂಡ, ಮೀಶೋ ಆ್ಯಪ್ ಅಂತನೆಲ್ಲ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಝಾನ್ ಇದೆಲ್ಲದರಿಂದನೂ ಕೂಡ ಕಮಿಷನ್ನ ಅರ್ನ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತು ಅಂದರೆ ಆರಾಮಾಗಿ ಕಮಿಷನ್ನ ಅರ್ನ್ ಮಾಡ್ಕೊಳ್ಬೋದು. ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು ಆಟೋ DMs. ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡೋ
ಮಾಡೋದು ಹೇಗೆ, ಅದರಿಂದ ಅರ್ನಿಂಗ್ಸ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಸುಮಾರು ಜನ ಆನ್ಲೈನ್ ಕ್ಲಾಸಸ್ನೇ ಮಾಡ್ತಾ ಇದ್ದಾರೆ. ಸೊ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಆಲ್ಮೋಸ್ಟ್ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅವರು ಎಲ್ಲನೂ ಗೈಡ್ ಮಾಡ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಬೇಕಾದರೆ ಸೇರಿಕೊಂಡು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ನೀವು ಅದರಿಂದ ತಿಳ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಅಂಥ ಮಹಾನ್ ವಿದ್ಯೆ ಏನಲ್ಲ, ಅಷ್ಟೊಂದು ರಿಸ್ಕ್ ಇದೆ ಅಂತಲೂ ಅಲ್ಲ, ತುಂಬ ಗೊತ್ತಾಗದೇ ಇರೋ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಲ್ಲ, ಸಿಂಪಲ್ಲಾಗಿರುತ್ತೆ. ಅದನ್ನೇ ನಿಧಾನಕ್ಕೆ ಕೂತ್ಕೊಂಡು ಓದಿ ಆನಂತರ ನಾವು ಪ್ರಾಸೆಸ್ನ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಅರ್ನಿಂಗ್ಸ್ನ ಮಾಡ್ಕೊಂಡು ಬಿಡ್ಬೋದು. ಸೊ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಲಿಕ್ಕೋಸ್ಕರ ಯಾರ್ಯಾರಿಗೋ ಅಮೌಂಟನ್ನು ಕೊಟ್ಟು ಕ್ರಿಯೇಟ್ ಮಾಡಿಸ್ಕೊಳ್ಳೋ ಅಂಥದ್ದು, ನಾವು ಮೀಶೋ ಕ್ರಿಯೇಟರ್ ಕ್ಲಬ್ನ ನಿಮಗೆ ಓಪನ್ ಮಾಡಿಕೊಡ್ತೀವಿ, ಅದರಿಂದ ಅರ್ನಿಂಗ್ಸ್ ಆಗೋ ಥರ ಮಾಡ್ತೀವಿ, ಅಷ್ಟು ಫೀಸ್ ಕಟ್ಟಿ ಇಷ್ಟು ಫೀಸ್ ಕಟ್ಟಿ ಅಂತ ಹೇಳೋರ ಮಾತನ್ನು ನಂಬಿ ದಯವಿಟ್ಟು ಅಮೌಂಟ್ ಅಂತೂ ಕಳ್ಕೊಳ್ಳೋಕೆ ಹೋಗಬೇಡಿ. ಡೇಸಲ್ಲಿ ನಾನು ಯಾವ ರೀತಿ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಮೀಶೋ ಕ್ರಿಯೇಟರ್ ಕ್ಲಬ್ದು ರೂಲ್ಸ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ನಾವು ಓದ್ಕೊಬೇಕಾಗತ್ತೆ, ಗೈಡ್ಲೈನ್ಸನ್ನು. ಸೊ ನಾನು ಮಾಡಿದಂಥ ಒಂದಷ್ಟು ಮಿಸ್ಟೇಕ್ಸಿಂದ ನನಗೆ ವೈರಲ್ ಆಗಿರುವಂಥ ವೀಡಿಯೋಸ್ಗಳಿಂದ ಕಮಿಷನು ಹೋಲ್ಡ್ ಆಗಿಬಿಡ್ತು. ನನಗೆ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡೋ ಆರ್ಜೆನ್ಸಿಯಲ್ಲಿ 1-2-3 ಗೈಡ್ಲೈನ್ಸ್ನ ಓದಲಿಕ್ಕೆ ಮರ್ತುಕೊಂಡೆ, ಹಾಗಾಗಿ ಕಮಿಷನ್ ಹೋಲ್ಡ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಿಮಗೂ ಅದೇ ಥರ ಮಿಸ್ಟೇಕ್ ಆಗಬಾರ್ದು, ಆ ಥರ ಹೋಲ್ಡ್ ಆಗದೆ ಇರೋ ಥರ ಯಾವ ಥರ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೇನಾದರೂ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ವೀಡಿಯೋಗೆ ಕಾಮೆಂಟ್ ಮಾಡಿ ಸಿಸ್ಟರ್ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ನಾನು ಖಂಡಿತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಮೊನ್ನೆ ಒಂದು ವೀಡಿಯೋನ ನೋಡಿದೆ, ಅದ್ರ ಬಗ್ಗೆ ನನಗೊಂದೆರಡು ಅಭಿಪ್ರಾಯ ಇದೆ, ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ. ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ತುಂಬ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋ ಆ ವರ್ಡೇ ತಪ್ಪು, ಜನರನ್ನ ದಾರಿ ತಪ್ಪಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಪ್ರಾಡಕ್ಟ್ ಟ್ಯಾಗ್ ಮಾಡ್ತೀವಿ ಅಲ್ವಾ, ಅದರಿಂದ ಅರ್ನಿಂಗ್ಸ್ ಆಗುತ್ತಾ ಇಲ್ವಾ ಹೇಳಿ? ಅರ್ನಿಂಗ್ಸ್ ಆಗ್ತಾ ಇರುತ್ತೆ ಅಲ್ವಾ. ಯಾರ್ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಮಾನಿಟೈಸೇಷನ್ ಕಂಪ್ಲೀಟ್ ಮಾಡ್ಕೊಂಡಿರ್ತೀರೋ ಅವ್ರಿಗೆಲ್ಲ ಈ ಆಪ್ಷನ್ ಗೊತ್ತೇ ಇರುತ್ತೆ. ಸೊ ಅದರಿಂದ ಅರ್ನಿಂಗ್ಸ್ ಆಗ್ತಿದೆ ಅನ್ನೋದು ನಿಜ ಅಂದಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದನೂ ಅರ್ನಿಂಗ್ಸ್ ಆಗ್ತಾ ಇರೋದು ತುಂಬಾ ನಿಜ. ಕೆಲವೊಬ್ರು ಮೈಂಡ್ಸೆಟ್ ಹೆಂಗೆ ಅಂದರೆ ನಾವು ಹೇಳ್ಕೊಡೋ ಸೆಟ್ಟಿಂಗ್ಸ್ಗಳು, ನಾವು ಹೇಳ್ಕೊಡೋ ಅಂಥ ರೂಲ್ಸ್ ರೆಗ್ಯುಲೇಷನ್ಸ್ ಮಾತ್ರ ಸರಿ, ಬೇರೆಯವರು ವಿಡಿಯೋ ಮಾಡಾಕೋದೆಲ್ಲ ತಪ್ಪು ಅನ್ನೋ ಥರ ದೃಷ್ಟಿಲಿ ನೋಡ್ತಾರೆ. ಸೊ ದಯವಿಟ್ಟು ಆ ಥರ ಮೈಂಡ್ಸೆಟ್ಟನ್ನು ಬಿಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಮೈಂಡ್ಸೆಟ್ ಏನಿದೆ, ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಬೇರೆಯವ್ರು ಮಾಡುವಂಥ ವಿಡಿಯೋ ತಪ್ಪು, ಜನದಾರಿ ತಪ್ಪಿಸ್ಬಿಡ್ತಾರೆ, ಅದರಿಂದ ಅರ್ನಿಂಗ್ಸ್ ಆಗೋದೇ ಡೌಟು, ಆ ಥರ ಎಲ್ಲ ಜನರಿಗೆ ಮಿಸ್ಗೈಡ್ನ ಮಾಡಬೇಡಿ. ಯಾರು ಕೂಡ ಸುಮ್ಮನೆ ಮೀಶೋ ಕ್ರಿಯೇಟರ್ ಕ್ಲಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಅರ್ನಿಂಗ್ಸ್ ಆಗದೆ ಯಾರೂ ಕೂಡ ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡಿಕೊಂಡು ವಿಡಿಯೋಸ್, ವ್ಲಾಗ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಇದು ಯಾವುದನ್ನು ಮಾಡೋದಿಲ್ಲ. ಸೊ ಅದರಿಂದ ಅರ್ನಿಂಗ್ಸ್ ಆಗೋದಕ್ಕೇನೆ, ಏನೋ ಒಂದು ಯೂಸ್ ಆಗೋದಕ್ಕೇನೆ ಅದ್ರ ಬಗ್ಗೆ ತಿಳ್ಕೊಂಡು ಅಪ್ಡೇಟ್ಸನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳೆಲ್ಲ ಫಸ್ಟಿಗೆ ಸರ್ಚ್ ಮಾಡಿ ತಿಳ್ಕೊಂಡಾದ್ಮೇಲೆ ಪ್ರತಿಯೊಬ್ಬರೂ ಅಪ್ಲೋಡ್ ಮಾಡೋದು. ಸೊ ಕೆಲವೊಬ್ರು ಮೈಂಡ್ಸೆಟ್ ಹೆಂಗೆ ಅಂದರೆ ನಾನು ಮಾತ್ರ ತಿಳ್ಕೊಂಡಿರೋದು, ಬೇರೆಯವರೆಲ್ಲ ತಿಳ್ಕೊಂಡಿರೋದು ತಪ್ಪು, ಆ ಥರ ಇದೆ. ದಯವಿಟ್ಟು ಆ ಥರ ಒಂದು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನನ್ನ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ನೀವು ಮನೇಲಿ ಆರಾಮಾಗಿ ಹೌಸ್ ವೈಫ್ಗಳಿರಬಹುದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಅಥವಾ ಬಾಯ್ ಗರ್ಲ್ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ, ಬಾಯ್ಸು ಮಾಡ್ಬೋದು, ಗರ್ಲ್ಸು ಮಾಡ್ಬೋದು. ಆರಾಮ್ಸೆ ಒಂದು ಹಾಫ್ ಆನ್ ಅವರ್ನ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನೀವು ಕೈ ತುಂಬ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅನ್ನೋದು 100 ಅಲ್ಲ 200% ನಿಜಾನೇ. ಲಕ್ಷ ಗಟ್ಟಲೆ ಅರ್ನ್ ಮಾಡ್ತಿದ್ದಾರೆ ಈ ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ ಆ್ಯಪಿಂದ. ಮತ್ತು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿ ಅದನ್ನು ಆಟೋ ಡಿ ಎಮ್ಸ್ ಮಾಡೋದ್ರಿಂದ ತುಂಬಾ ಅರ್ನಿಂಗ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ, ನಾವು ಸ್ಟಾರ್ಟಿಂಗ್ ಶುರು ಮಾಡಿರೋರೇ ಇಷ್ಟೊಂದು ಅರ್ನ್ ಮಾಡ್ಬೋದು ಅಂದರೆ ಸುಮಾರು ವರ್ಷಗಳಿಂದ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡು ಅದರಲ್ಲಿ ವರ್ಕ್ ಮಾಡ್ತಿರೋರು ಇದ್ದಾರೆ. ಅವ್ರಿಗೆ ಇನ್ನೆಷ್ಟು ಅರ್ನ್ ಆಗ್ತಿರಬೇಡ, ಯೋಚನೆ ಮಾಡಿ ಒಂದು ಸರ್ತಿ. ಸೊ ಇದೊಂದು ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ನಿಮಗೆ ಓಪನ್ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಸೊ ನನ್ನ ಪ್ರಕಾರ ಹೇಳೋದಾದರೆ, ನನ್ನ ಓನ್ ಎಕ್ಸ್ಪೀರಿಯನ್ಸನ್ನು ಹೇಳೋದಾದರೆ ಖಂಡಿತ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಯಾಕೆ ಬಿಡ್ತೀರಾ ಅಲ್ವಾ, ಅಮೌಂಟ್ ಆರಾಮಾಗಿ ಅರ್ನ್ ಮಾಡ್ಬೋದು ಅಂದರೆ ಒಂದು ಹಾಫ್ ಆನ್ ಅವರ್ ನಮ್ಮ ಒಂದು ಟೈಮನ್ನು ಅಲ್ಲಿಗೆ ಸ್ಪೆಂಡ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಪ್ಲಸ್ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಕೂಡ ನಾವು ಇದನ್ನು ಅಮೌಂಟನ್ನು ಅರ್ನ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಡಕ್ಟನ್ನು ಬೈ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಅದಾಗಿದ ನಂತರ ನಮ್ಗೆ ಅರ್ನಿಂಗ್ಸ್ ಆಗ್ತಿರುವಾಗ ನಮಗೆ ಬಂದಿರುವಂತಹ ಕಮಿಷನ್ ಅಮೌಂಟಿಂದ ಆರಾಮಾಗಿ ಪ್ರಾಡಕ್ಟ್ನ ಬೈ ಮಾಡಿಕೊಂಡು ಅದ್ರ ಬಗ್ಗೆ ರಿವ್ಯೂಸನ್ನ ನಾವು ಕೊಡ್ತಾ ಹೋಗ್ಬೋದು.
ತುಂಬ ಒಳ್ಳೆ ಪ್ರಾಡಕ್ಟ್ಗಳನ್ನ ರಿವ್ಯೂ ಕೊಟ್ಟಾಗೆ ನಮಗೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ನಾನು ಕೂಡ ನಂಬಿರಲಿಲ್ಲ ಇದನ್ನು, ಏನಪ್ಪ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ಮಾಡಬೇಕು ಅಂದರೆ ಎಷ್ಟೊಂದು ಕ್ರೈಟೀರಿಯಾಗಳನ್ನೆಲ್ಲ ನಾವು ಕಂಪ್ಲೀಟ್ ಮಾಡಬೇಕು, 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚರ್ ಆಗಬೇಕು, ಅಂಥದ್ರಲ್ಲಿ ಮಿಶೋ ಕ್ರಿಯೇಟರ್ ಕ್ಲಬ್ಬಿಂದ ಇಷ್ಟೊಂದು ಅರ್ನ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಡೌಟಲ್ಲಿ ಎಲ್ಲನೂ ಕೂಡ ಸರ್ಚ್ ಮಾಡಿ ತಿಳ್ಕೊಂಡು ಅದ್ರ ಬಗ್ಗೆ ಏನೇನೆಲ್ಲ ರೂಲ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಆನಂತರ ಮಿಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿದೆ. ಜಸ್ಟ್ 20 ಡೇಸ್ಗೆ ನನಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅಷ್ಟೊಂದು ಅರ್ನಿಂಗ್ಸ್ ಆಯಿತು ನನಗೆ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಹಾಕೋದ್ರಿಂದ ಫಸ್ಟಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಪಬ್ಲಿಕ್ ಆಗಿರಬೇಕು, ಪ್ರೊಫೆಷನಲ್ ಅಕೌಂಟ್ ಆಗಿರಬೇಕು. ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಅಮೌಂಟನ್ನು ಅರ್ನಿಂಗ್ಸ್ ಮಾಡಬೇಕು ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಪ್ರೊಫೆಷನಲ್ ಅಕೌಂಟಿಗೆ ಚೇಂಜ್ ಆಗಿರಬೇಕು. ಆನಂತರ ಪ್ರತಿದಿನ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಹೋಗಬೇಕು. ಈಗ ಏನು ಪ್ರಾಡಕ್ಟನ್ನು ತರಿಸ್ತೀರಲ್ಲ ಆ ಪ್ರಾಡಕ್ಟ್ ಬಗ್ಗೆ ನೀವು ಓಪನ್ ಮಾಡಿ ರಿವ್ಯೂ ಮಾಡಿ ಆ ಪ್ರಾಡಕ್ಟು ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿಬಿಟ್ಟು ರೀಲ್ಸಲ್ಲಿ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹಾಕಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ನನಗೂ ಹೇಳ್ಕೊಡೋರು ಯಾರೂ ಇರಲಿಲ್ಲ, ಟ್ರಸ್ಟ್ ಮೀ, ನನಗೆ ಯಾರನ್ನೂ ಕೇಳಿಲ್ಲ ಹೇಗೆ ಓಪನ್ ಮಾಡೋದು ಮಿಶೋ ಕ್ರಿಯೇಟರ್ ಕ್ಲಬ್ನ, ಹೆಂಗೆ ಅದ್ರಲ್ಲಿ ಜಾಯ್ನ್ ಆಗೋದು, ಹೆಂಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು, ಯಾರನ್ನೂ ಕೇಳಲಿಲ್ಲ ನಾನು. ನನಗೆ ಗೊತ್ತಿರೋ ಅಷ್ಟು, ನನಗೆ ಎಷ್ಟು ಅರ್ಥ ಆಯಿತು ಅಷ್ಟನ್ನು ಮಾತ್ರ ನಾನು ಸೆಟ್ಟಿಂಗ್ಸ್ನ ಮಾಡಿಕೊಂಡು ಮಿಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಂಡಿದ್ದಂಥದ್ದು. ಕೆಲವೊಂದು ಸೆಟ್ಟಿಂಗ್ಸು ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ನನ್ನ ಹಸ್ಬೆಂಡನ್ನು ಕೇಳ್ಕೊಳ್ತಾ ಇದ್ದೆ, ಅವರು ಅದ್ರ ಬಗ್ಗೆ ತಿಳ್ಕೊಂಡು ನನಗೆ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಇದ್ರು. ನಂತರ ಆ ಸೆಟ್ಟಿಂಗ್ಸ್ಗಳನ್ನ ಮಾಡಿಕೊಂಡು ಆರಾಮಾಗಿ ಸೆಟ್ ಮಾಡಿ ಇಟ್ಕೊಂಡೆ. ಇವಾಗ ಆರಾಮಾಗಿ ನೆಮ್ಮದಿಯಾಗಿ ಅಮೌಂಟನ್ನು ಅರ್ನ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಹೌಸ್ ವೈಫ್ಸ್ ತುಂಬಾ ಯೂಸ್ಫುಲ್ ಆಗುವಂಥ ಆ್ಯಪ್ ಇದು ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಸ್ಕ್ಯಾಮ್ ಆಗೋದಿಲ್ಲ. ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ, ಇವತ್ತಿಂದನೇ ಅರ್ನಿಂಗ್ಸ್ನ ಶುರು ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಮಿಶೋ ಕ್ರಿಯೇಟರ್ ಕ್ಲಬ್ನ ಹೇಗೆ ಮಾಡ್ಕೊಳ್ಳೋದು, ಆಟೋ DMsನ ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಕೆಲವೊಂದು ಗೈಡ್ಲೈನ್ಸನ್ನು ನೀವು ಕರೆಕ್ಟಾಗಿ ರೀಡ್ ಮಾಡಲಿಲ್ಲ ಅಂದರೆ ಮಿಶೋ ಕ್ರಿಯೇಟರ್ ಕ್ಲಬ್ಬಿಂದ ಕೆಲವೊಂದು ರೀಲ್ಸ್ಗೆ ಕಮಿಷನು ಹೋಲ್ಡ್ ಆಗಿಬಿಡುತ್ತೆ. ಸೊ ನೀವು ಕೂಡ ನೋಡಿ, ಓಪನ್ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಓಪನ್ ಮಾಡಿದ ಮೇಲೆ ಅರ್ನಿಂಗ್ಸ್ ಆಯಿತಾ ಆಗಲಿಲ್ವಾ ಅಂತ ಹೇಳಿಬಿಟ್ಟು ಇದೇ ವಿಡಿಯೋಗೆ ಬಂದು ಮರೀದೆ ಕಾಮೆಂಟ್ ಮಾಡಿ ಆಯಿತಾ. ಫೈನಲ್ಲಾಗಿ ನನ್ನ ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಇಷ್ಟು ಅಮೌಂಟನ್ನು ನಾನು ಅರ್ನ್ ಮಾಡಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ರೀಲ್ಸನ್ನು ನೋಡಿ ಯಾರೆಲ್ಲ ಲಿಂಕ್ಸ್ನ ತೊಗೊಂಡು ಅದರಿಂದ ನೀವು ಪ್ರಾಡಕ್ಟನ್ನು ಬೈ ಮಾಡಿ ನನಗೆ ಕಮಿಷನ್ ಬರೋ ಥರ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮುಂದೆನೂ ಕೂಡ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ನಾನು ರಿವ್ಯೂ ಮಾಡ್ತಾ ಹೋಗ್ತೀನಿ. ಸೊ ಇದೇ ರೀತಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ಒಂದು ನಮ್ಮನ್ನು ನೋಡಿ ಯಾರಾದರೂ ಪ್ರಾಡಕ್ಟನ್ನು ಬೈ ಮಾಡ್ತಾರೆ ಅಂದರೆ ಪ್ರಾಡಕ್ಟು ಕ್ವಾಲಿಟಿ ಹೇಗಿದೆ, ನಾವು ಕೊಡುವಂಥ ಅಮೌಂಟಿಗೆ ಅದು ವರ್ತ್ ಇದೆಯಾ ಇಲ್ವಾ ಅಂತ ಹೇಳಿ ಫಸ್ಟ್ ಆ ಪ್ರಾಡಕ್ಟನ್ನು ಆರ್ಡರ್ ಮಾಡಿ ತರಿಸ್ಕೊಂಡು ನಾವು ಚೆಕ್ ಮಾಡಿ ಪ್ರತಿಯೊಂದನ್ನು ರಿವ್ಯೂ ಮಾಡಿ ಆನಂತರನೇ ನಾನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು. ಕೆಲವೊಂದು ಪ್ರಾಡಕ್ಟ್ಗಳು ಕೂಡ ನನ್ನ ಮನಸ್ಸಿಗೆ ಸ್ಯಾಟಿಸ್ಫೈಡ್ ಇಲ್ಲ ಅಂದರೆ ನಾನು ಪ್ರಾಡಕ್ಟನ್ನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಸೊ ನನ್ನ ಮನಸ್ಸಿಗೆ ಸ್ಯಾಟಿಸ್ಫೈಡ್ ಅನಿಸ್ಬೇಕು, ನಾವು ಕೊಟ್ಟಿರೋ ಅಮೌಂಟಿಗೆ ಈ ಒಂದು ಪ್ರಾಡಕ್ಟ್ ವರ್ತ್ ಇದೆ ಅಂತ ಹೇಳಿ ಆವಾಗಲೇ ನಾನು ಆ ಪ್ರಾಡಕ್ಟ್ ಬಗ್ಗೆ ರೀಲ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು. ಇದೇ ರೀತಿ ಇನ್ನು ಒಳ್ಳೆ ಪ್ರಾಡಕ್ಟ್ಸ್ಗಳದ್ದು ರಿವ್ಯೂನ ಕೊಡ್ತಾ ಇರ್ತೀನಿ. ಸೊ ನೀವು ಕೂಡ ನನ್ನ ಹಾಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಬೇಕು, ನೀವು ಕೂಡ ಮಿಶೋದಿಂದ ಅರ್ನ್ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆಲಲ್ಲಿ ಇಟ್ಕೊಳ್ಳಿ. ಆಗ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇದ್ರ ಬಗ್ಗೆ ಸುಮಾರು ಜನ ವೀಡಿಯೋಸ್ನ ಮಾಡಿದ್ದಾರೆ. ಆದರೂ ಮಿಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಹೇಗೆ ಓಪನ್ ಮಾಡ್ಕೊಳ್ಳೋದು, ಹೇಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಬ್ಬರು ವೀಡಿಯೋಸ್ನ ಹಾಕಿದ್ದಾರೆ, ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ಕೆಲವೊಂದು ಏನು ಹೇಳ್ತಾರೆ ಪಾಯಿಂಟ್ಸನ್ನು ಮಿಸ್ ಮಾಡ್ತಿದ್ದಾರೆ ಅಂತ ಹೇಳಿ ನನಗನ್ನಿಸ್ತು. ಸೊ ಅವರು ಬಿಟ್ಟಿರುವಂತಹ 2-3 ಪಾಯಿಂಟ್ಸನ್ನು ಮಿಸ್ ಮಾಡಿಕೊಂಡ್ರೆ ನಮಗೆ ಅರ್ನಿಂಗ್ಸ್ ಅನ್ನೋದು ಆಗೋದೇ ಇಲ್ಲ. ಸೊ ನಮಗೂ ಇದ್ರ ಬಗ್ಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ನನಗೂ. ಆಗ ನಾವು ಮಿಶೋ ಕ್ರಿಯೇಟರ್ ಕ್ಲಬ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಹೆಲ್ಪ್ ಸೆಂಟರ್ಗೆ, ನೀವು ಈ ಥರ ಗೈಡ್ಲೈನ್ಸನ್ನು ನೀವು ರೀಡ್ ಮಾಡಿಲ್ಲ ಮ್ಯಾಮ್, ಈ ಥರ ಒಂದು ಮಿಸ್ಟೇಕ್ ಮಾಡಿರೋದ್ರಿಂದ ನಮಗೆ ಕಮಿಷನ್ ಹೋಲ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದರು. ಸೊ ಆವಾಗ ಅಂದ್ಕೊಂಡೆ ಎಷ್ಟು ವೈರಲ್ ಆಗಿರುವಂಥ ವೀಡಿಯೋಸ್ದು ಕಮಿಷನ್ ಐಡ್ ಆಗಿಬಿಡ್ತಲ್ಲ. ಸೊ ನಾನು ಆ ಗೈಡ್ಲೈನ್ಸನ್ನು ಕರೆಕ್ಟಾಗಿ ಓದಬೇಕಾಗಿತ್ತೇನೋ ಅಂತ ಹೇಳಿ ಫುಲ್ ಫೀಲ್ ಮಾಡ್ಕೊಂಡಿದ್ದೀನಿ ಮಾತ್ರ. ಸೊ ನೀವುಗಳು ಆ ಥರ ತಪ್ಪನ್ನು ಮಾಡ್ಕೊಂಡ್ಬೇಡಿ. ಹೇಗಿದ್ರು ಪ್ರಾಡಕ್ಟ್ಸನ್ನು ತರಿಸ್ತೀರಾ, ರೀಲ್ಸ್ ಮಾಡ್ತೀರಾ ಟೈಮ್ ಕೊಟ್ಟು ಅದಕ್ಕಾಗಿಯೇ. ಸೊ
ಅಪ್ಲೋಡ್ ಮಾಡುವಾಗ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಕಮಿಷನ್ ಬರೋದೇ ಇಲ್ಲ ಅಲ್ಲ. ಸೊ ಅವ್ರದ್ದು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಿದಾಗೆ ಅವರು ನಮಗೆ ಒಂದಷ್ಟು ಕಮಿಷನ್ ಅಂತ ಹೇಳಿ ಕೊಡುವಂಥದ್ದು. ಸೊ ಈ ಥರ ಒಂದೆರಡು ಪಾಯಿಂಟ್ಸ್ಗಳನ್ನ ನಿಮಗೇನಾದರೂ ತಿಳ್ಕೊಳ್ಳೇಬೇಕು ಅಂತಿದ್ದರೆ ಖಂಡಿತ ಈ ಎರಡೂ ಗೈಡ್ಲೈನ್ಸನ್ನು ನೀವು ಕರೆಕ್ಟಾಗಿ ಓದಲಿಲ್ಲ ಅಂದರೆ ಖಂಡಿತ ಕಮಿಷನ್ ಸೈಡ್ ಆಗುತ್ತೆ. ನನ್ನ ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು ಅಂತಲೇ ಹೇಳ್ಬೋದು. ಯಾರ್ದೋ ವೀಡಿಯೋಸ್ನ ನೋಡಿಬಿಟ್ಟು ಅಥವಾ ಯಾವುದೋ ಗೂಗಲ್ನ ಸರ್ಚ್ ಮಾಡಿ ನಾನು ಹೇಳ್ತಾ ಇಲ್ಲ, ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ತಾ ಇರೋದು ಅಷ್ಟೇ. ಸುಮಾರು ಜನ ಯೂಟ್ಯೂಬ್ ಚಾನಲ್ಲೇ ಮಾಡೋದು ಬಿಟ್ಟು ಇವಾಗ ಮಿಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಮತ್ತು ಬೇರೆ ಬೇರೆ ಬ್ರ್ಯಾಂಡ್ಸಿಂದ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡು ರಿವ್ಯೂ ಮಾಡಿ ಅದರಿಂದ ಅಮೌಂಟನ್ನು ಅರ್ನ್ ಮಾಡ್ತಿರೋದಕ್ಕೆ ತುಂಬ ಜನ ಎಕ್ಸಾಂಪಲ್ಸ್ ಇದ್ದಾರೆ. ಸೊ ಅಮೌಂಟ್ ಅರ್ನಿಂಗ್ಸ್ ಆಗಲ್ಲ ಅಂದಮೇಲೆ ಆಟೋಟಿಯಮ್ಸ್ ಮತ್ತು ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಝಾನ್ ಇದ್ರ ಬಗ್ಗೆ ಎಲ್ಲ ಪ್ರಾಡಕ್ಟನ್ನು ತೊಗೊಂಡು ರಿವ್ಯೂ ಮಾಡೋಕ್ಕೆ ಅವ್ರಿಗೇನು ಹುಚ್ಚ ಅಲ್ವಾ. ಸೊ ಯಾರೂ ಕೂಡ ಅದರಿಂದ ಅರ್ನಿಂಗ್ಸ್ ಆಗದೇ ಸುಮ್ಮನೆ ಹಂಗೆ ಪ್ರಾಡಕ್ಟ್ನ ತೊಗೊಂಡು ರಿವ್ಯೂ ಮಾಡೋದಿಲ್ಲ. ಸೊ ನಿಮಗೆ ಬಿಟ್ಟಿದ್ದು ಡಿಶನ್ನು ಮಾಡಬೇಕಾ ಮಾಡಬಾರ್ದಾ ಅಂತ ಹೇಳಿಬಿಟ್ಟು. ಸೊ ಯಾವುದೇ ಥರ ಡಿಶನ್ನು ತೊಗೊಂಡ್ರು ಬೇಗ ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನಕ್ಕೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಇವಾಗ ಎಲ್ಲ ಕಡೆಯೂ, ಎಲ್ಲ ಥರ ವಿಚಾರಕ್ಕೂ ಕೂಡ ಕಾಂಪಿಟೇಷನ್ ಜಾಸ್ತಿನೇ ಇದೆ. ಸೊ ಎಷ್ಟು ಬೇಗ ಓಪನ್ ಮಾಡ್ಕೊಳ್ತೀರೋ, ಎಷ್ಟು ಬೇಗ ಅದ್ರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಿಳ್ಕೊಳ್ತೀರೋ ಅಷ್ಟು ಬೇಗ ಅರ್ನಿಂಗ್ಸ್ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಸಹಕಾರದಿಂದ ಇವತ್ತು ನಾನು ಫಸ್ಟ್ ಪೇಮೆಂಟ್ನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ರೀಲನ್ನು ನೋಡಿ ನಾನು ಕೊಟ್ಟಿರುವಂಥ ಪ್ರಾಡಕ್ಟನ್ನು ಬೈ ಮಾಡಿ ನನಗೆ ಕಮಿಷನ್ನ ಆಗೋ ಥರ ಮಾಡ್ತಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಟೇಕ್ ಕೇರ್, ಬಾಯ್. ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್ ಎಲ್ರಿಗೂ.